Namaskara. Good morning to you all. I am very happy that you all from different parts of the country as well as abroad have come for this international camp. And 5 days we will be here. This camp is happening just because of one person. That person is I'm crying inside my heart when I see I went to about 6 exhibitions in Delhi.
ಸೊ ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು. ಸೊ ಅದರ್ವೈಸ್ ಐ ಆಮ್ ಇನ್ ದಿಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಫ್ರಮ್ 1987. ಐ ಆಮ್ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್. ಅದರ್ವೈಸ್ ಐ ಯೂಸ್ ಟು ವರ್ಕ್ ಫಾರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಕ್ವಾಲಿಟೇಷನ್ ಆಫೀಸರ್. ಬಟ್ ಮೊದಲಿಂದನೂ ಆರ್ಟು ಇದೆಲ್ಲ ನನ್ನ ವ್ಯಕ್ತಿಗತವಾದಂಥ ಇದು. ನಮ್ಮ ತಂದೆ ಹಿ ವಾಸ್ ಎ ವೀಣಾ ವಿದ್ವಾನ್ ಆ್ಯಂಡ್ ವಿರ್ ಆಲ್ ಮೋಸ್ಟ್ ಆಫ್ ಅಸ್ ಇನ್ ಫ್ಯಾಮಿಲಿ ವಿರ್ ಆಲ್ ಮ್ಯೂಸಿಷಿಯನ್ಸ್. ಸೊ ಚಿಕ್ಕ ವಯಸ್ಸಿಂದ ಹಳ್ಳಿನಲ್ಲಿ ಏನು ಕಲ್ತ್ವಿ ಅದನ್ನು ಪ್ರಾಕ್ಟಿಕಲಿ ಐ ಸ್ಟಾರ್ಟೆಡ್ ಯೂಸಿಂಗ್ ಇನ್ ಆಲ್ ಮೈ ಈವೆಂಟ್ಸ್ ಆ್ಯಂಡ್ ಡೇ ಟು ಡೇ ಲೈಫಲ್ಲಿ. ಐ ಯೂಸ್ ಟು ಡೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲಿ. ಸೊ ಬೆಂಗಳೂರಲ್ಲಿ ಚೆನ್ನಾಗಿ ಕೆಲಸ ಮಾಡಿ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ವೀಕೆಂಡ್ಸ್ ಬಂದು ಐ ಯೂಸ್ ಟು ಸ್ಟೇ ಹಿಯರ್. ಇಲ್ಲಿ ಇರೋಂಥ ಎಲ್ಲ ಗಿಡಗಳನ್ನು ನಾನೇ ನೆಟ್ಟಿದ್ದೀನಿ. ಲೈಕ್ ಎಲ್ಲ ಇದೊಂದು ಇದಾಗಿತ್ತು, ಏನು ಇರಲಿಲ್ಲ ಇಲ್ಲಿ. ನನ್ನ ಮರಗಳು, ನನ್ನ ಮಗಳಿಗೆ ಎಷ್ಟು ವಯಸ್ಸಾಗಿದೆಯೋ ಇದಕ್ಕೂ ಅಷ್ಟೇ ಆಯ್ತು. ಮನೇಲಿ ಮಗಳು ಬೆಳೀತಾ ಇತ್ತು, ಇಲ್ಲಿ ಗಿಡ ಬೆಳೀತಾ ಇತ್ತು. ಸೊ ಮೊದಲಿಂದ ನಮ್ಮ ತಂದೆ ಹೇಳ್ತಾ ಇದ್ರೆ ನಾವು ಮಾಡಿದ್ದು ಪಾಪ ಕರ್ಮಗಳು ತೀರ್ಸ್ಕೋಬೇಕು ಅಂದ್ರೆ ಒಂದಷ್ಟು ಸಾವಿರಾರು ನೂರಾರು ಮರಗಳನ್ನ ಗಿಡಗಳನ್ನ ಹಾಕಿದ್ರೆ ಅಂತ. ದಟ್ಸ್ ವಾಟ್ ಐ ಆಲ್ಸೋ ಸ್ಟ್ರಾಂಗ್ಲಿ ಬಿಲೀವ್. ಸೊ ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಎಸ್ ನೇಚರ್ ನಾಟ್ಸ್ ಅಂತ. ನೇಚರ್ ನಾಟ್ಸ್, KNOTS, ನಾಟ್ಸ್ ಅಂದ್ರೆ ಪಂಚಭೂತಗಳಲ್ಲಿ ನಾವು ಮದುವೆ ಆಗೋ ಒಂದು ಇದಷ್ಟೇ. ಇದು ವೆಡ್ಡಿಂಗ್ ವೆಡ್ಡಿಂಗ್ ವೆನ್ಯೂ. ಸೊ ಇಟ್ ಇಸ್ ಎ ಟೋಟಲಿ 5-star ಪ್ರಾಪರ್ಟಿ. ಈಗ ಬಂದಂತ ನಾನೊಂದು 35-40 ವರ್ಷದಲ್ಲಿ ನಾನು ಥ್ರೂ ಔಟ್ ಇಂಡಿಯಾ ಆ್ಯಂಡ್ ಓವರ್ಸೀಸ್ ಎಲ್ಲ ವರ್ಕ್ ಮಾಡಿದ್ದೀನಿ. ಬಹಳಷ್ಟು ಜಾಗಗಳಿಗೆ ಎಲ್ಲ ಕಡೆ ಹೋಗಿದೆ. ಎಲ್ಲೋದ್ರೂ ನಾನು ಆಸ್ ಎ ಇವೆಂಟ್ ಮ್ಯಾನೇಜರ್ ಐ ಯೂಸ್ ಟು ಫೈಂಡ್ ಸಮ್ ಕೈಂಡ್ ಆಫ್ ಲುಕುನಾಸ್. ಏನಾದರೂ ಒಂದು ತೊಂದರೆ ಇದೆ, ಇದು ಸರಿ ಇಲ್ಲ ಅನಿಸ್ತಾ ಇತ್ತು. ಸೊ ನನ್ನ ಎಲ್ಲ ಎಕ್ಸ್ಪೀರಿಯನ್ಸ್ನ ಹಾಕಿ ಒಂದು ವಿಜುವಲೈಸೇಷನ್ ಮಾಡಿ ಐ ಆಲ್ಸೋ ಗಾಟ್ ದ ರೈಟ್ ಆರ್ಕಿಟೆಕ್ಟ್ಸ್. ಅವ್ರ ಮದುವೆಲು ಡಿಸೈನ್ ನಾನೇ ಮಾಡಿದ್ದೆ, ಸಂದೇಶ್ ಮತ್ತು ನಿತಿನ್ ಅಂತ. ಸೊ ಅವರುಗಳು ನಾನು ಕೊಟ್ಟಂತ ಒಂದು ಇದನ್ನ ದೇ ಆರ್ ಜಸ್ಟಿಫೈಡ್ ಬ್ಯೂಟಿಫುಲಿ. ಸೊ ಇದು ಒಂದು ಬಂದಿದೆ. ಇಲ್ಲಿ ಮೋಸ್ಟ್ ಆಫ್ ದಿ ಸೆಲೆಬ್ರಿಟೀಸ್ ವೆಡ್ಡಿಂಗ್ಸ್ ಎಲ್ಲ ಆಗ್ತಾ ಇದೆ. ರೀಸೆಂಟ್ ಆಗಿ ಮೋಸ್ಟ್ ಅಂದ್ರೆ ಹ್ಯಾಪನಿಂಗ್ ಅಂದ್ರೆ ಆಲ್ಮೋಸ್ಟ್ ತೇಜಸ್ವಿ ಸೂರ್ಯ ಅವ್ರ ಮದುವೆ ಇಲ್ಲೇ ಆಯ್ತು. ಅದಾದ್ರೆ ಎಲ್ಲ ಮೋಸ್ಟ್ ಆಫ್ ವೆಡ್ಡಿಂಗ್ಸ್ ಎಲ್ಲ ಇಲ್ಲೆಲ್ಲ NRIs ಆಗುತ್ತೆ. ಅವ್ರಿಗೆಲ್ಲ ಎಲ್ಲ ನಮ್ಮ ಇಂಡಿಯಾ ಬಿಟ್ಟು ಬಹಳ ವರ್ಷ ಆಗ್ಬಿಟ್ಟಿರುತ್ತೆ. ಮಕ್ಕಳು ಮದುವೆ ಮಾಡೋ ಟೈಮಲ್ಲಿ ಅವ್ರಿಗೆ ನಮ್ಮ ಕಲ್ಚರ್, ನಮ್ಮ ಹೆರಿಟೇಜ್, ನಮ್ಮ ಸಂಪ್ರದಾಯ ಎಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ಅವ್ರಿಗೆಲ್ಲ ಏನ್ ಬೇಕು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಎಲ್ಲಾರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಫ್ರಮ್ ಪೀಪಲ್ ಫ್ರಮ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಎಲ್ಲರಿಗೂ ಆಗುವಂತ ಒಂದು ಇದು ಮಾಡಿದ್ವಿ. ಇಲ್ಲಿ ನಮ್ಮಲ್ಲಿ ಒಂದು 40 ಕಾಟೇಜಸ್ ಇದೆ, ಒಂದೆರಡು ಇದಿದೆ, ಏನೋ ಡಾರ್ಮೆಟ್ರಿ ಇದೆ, ಬ್ಯೂಟಿಫುಲ್ ಇಂಡೋರ್ ಸೆಂಟರ್ ಇದೆ. ನಾವು ಇಲ್ಲಿ 9 ವೆನ್ಯೂಸ್ ಇದೆ ಒಳಗಡೆ. ಅಂದ್ರೆ ಒಂದ್ ದಿವಸಕ್ಕೆ ಒಂದೇ ಮದುವೆ ಕೊಡ್ತೀವಿ ಅಥವಾ ಒಂದು ಈವೆಂಟ್ ಆ ಥರ ಕೊಡ್ತೀವಿ. ಒಂದೊಂದು ವೆನ್ಯೂಗೂ ನಾವು ಒಂದೊಂದು ರಾಗ ಹೆಸರಿಟ್ಟಿದ್ವಿ. ಕಲ್ಯಾಣಿ ಇದೆ, ನಿಜವಾದ ಕಲ್ಯಾಣಿನೇ, ಅದು ನೀರ್ ಮಧ್ಯದಲ್ಲಿ ಮದುವೆ ಮಾಡ್ಬೋದು. ಸೊ ಅಭೇರಿ ಅಂತ ಒಂದು ಇಟ್ಟಿದ್ವಿ. ಈ ತರ ವಸಂತ ಅಂತ ಎಲ್ಲ ಕಡೆನೂ ಇಟ್ಟಿದ್ವಿ. ಇಟ್ ಇಸ್ ಮೋರ್ ದ್ಯಾನ್ ಬಿಸ್ನೆಸ್ಗಿಂತ ನಮ್ಗೊಂದು ಪ್ಯಾಷನ್ ಇದು. ಸೊ ಇವಾಗ ಏನ್ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಅಂತ. ಸಿನ್ಸ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆದ್ರಿಂದ, ಸೊ ಲಾಸ್ಟ್ ಟೈಮ್ ನನ್ನ ಎಲ್ಲ ಥಿಯೇಟರ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ನಾನು ಐಡಿಯಾ ಏನಂತಂದ್ರೆ ಇಲ್ಲಿ ಪಕ್ಕದಲ್ಲೇ ಇದಿದೆ ಗ್ರಾಮ. ಅಲ್ಲಿ ಮೊದಲೆಲ್ಲ ವಸಂತೋತ್ಸವ ನಾನು ಬರ್ತಾ ಇದ್ದೆ 90s ಅಲ್ಲೆಲ್ಲ. ಸೊ ಅಲ್ಲೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಇವಾಗ. ನನಗೆಲ್ಲ ಸ್ನೇಹಿತರು ತುಂಬಾ ಜನ ಕಲಾವಿದರಿದ್ದಾರೆ. ಇನ್ನು ಮುಂದೆ ಇಲ್ಲಿ ಈ ಥರ ಆರ್ಟ್ ಕ್ಯಾಂಪ್ಸು, ಸಂಗೀತ ಮತ್ತೆ ಸಾಹಿತ್ಯ ಮತ್ತೆ ಎನಿ ಪರ್ಫಾರ್ಮಿಂಗ್ ಆರ್ಟ್ಗೆ ನಾನು ವೆನೆವರ್ ವಿ ಆರ್ ಫ್ರೀ ಮಾಡಬೇಕು. ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಮಿ. ಬಟ್ ಇಟ್ ಶುಡ್ ಬಿ ಆಫ್ ಸ್ಟ್ಯಾಂಡರ್ಡ್ ಆ್ಯಂಡ್ ಒಂದು ಇಟ್ ಇಸ್ ನಾಟ್ ಮೈ ಯಾವುದು ಬಿಸ್ನೆಸ್ ಅಲ್ಲ ಇದೆಲ್ಲ. ಕಲೆಗಾರರಿಗೆ ನಾವು ಅದೇ ಇದರಿಂದ ಬಂದಿರೋದ್ರಿಂದ ನಮ್ಮ DNA ಕಲೆ. ಹಾಗಾಗಿ ಯಾರು ಕಲೆಗಾರರು ರಿಯಲಿ ಇಫ್ ದೇರ್ ಇಂಟ್ರೆಸ್ಟೆಡ್ ಐ ಕ್ಯಾನ್ ಹೆಲ್ಪ್ ದಮ್. ದೇ ಕ್ಯಾನ್ ಕಮ್ ಟು ದಿಸ್ ಪ್ಲೇಸ್. ಬಟ್ ನಮ್ದು ಮೈನ್ ಬ್ರೆಡ್ ಅಂಡ್ ಬಟರ್ ಇಸ್ ವೆಡ್ಡಿಂಗ್. ಇಸ್ ಅ ವೆಡ್ಡಿಂಗ್. ನಿಮ್ಗಳೇನಾದ್ರು ಮದುವೆ ಆಗ್ಬೇಕು, ಮದುವೆ ಮಾಡ್ಕೊಳ್ಳಿ. ಕಲಾತ್ಮಕವಾಗಿ ಏನಾದ್ರು ಮಾಡೋದಾದ್ರೂ ಬರ್ಬೋದು. ಮದುವೆ ಮಾಡ್ಕೊಂಡ್ರೆ ಬಿಸ್ನೆಸ್, ಕಲಾತ್ಮಕ ಮಾಡಿದ್ರೆ ಇದು ಒಂದು ಸರ್ವಿಸ್. ಸೊ ದಿಸ್ ಇಸ್ ಮೈ ಥಿಂಗ್. ಥ್ಯಾಂಕ್ ಯು ಸರ್. ಸೊ ಕೃಷ್ಣ ಶೆಟ್ಟಿ ಆರ್ಟ್ ಫೌಂಡೇಶನ್ ಏನಿದೆ, ಇವತ್ತು ಇಲ್ಲಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಕ್ಯಾಂಪ್ ನಡೀತಾ ಇದೆ. ಈ ಒಂದು ಸ್ಥಳದ ಓನರ್ ಆಗಿರ್ತಕ್ಕಂಥ ವಾಸೂರವರು ಈ ಒಂದು ಈವೆಂಟ್ ನಡೀತಾ ಇದೆಯಲ್ಲ ಇದ್ರ ಬಗ್ಗೆ, ಮತ್ತೆ ಇಲ್ಲಿ ಅವರೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಆರ್ಟಿಸ್ಟ್ಗಳಿಗೆ. ಅನೇಕ ಜನ ಹೊರ ರಾಷ್ಟ್ರಗಳಿಂದ, ಭಾರತದ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೆಲ್ಲ ಈ 3-4-5 ದಿನಗಳ ಕಾಲ ಇಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಆರ್ಟ್ ಕ್ಯಾಂಪನ್ನು ಇಲ್ಲಿ ನಡೆಸಿದ್ದಾರೆ. ಕೃಷ್ಣ ಶೆಟ್ರು ಮತ್ತೆ ವಾಸೂರ್ ಅವರು ಫ್ರೆಂಡ್ ಅಂತ ನಾನು ಎಲ್ಲೋ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಲೊಕೇಶನ್ ಸಿಗ್ಲಿಕ್ಕೆ ಕಾರಣ ಆಗಿರ್ಬೇಕು ಅಂತ ನಾನಾದ್ರೂ ಭಾವಿಸ್ತಾ. ವಾಸು ಅವರೇ, ನೀವಿವತ್ತು ಈ ಒಂದು ಇಂಟರ್ನ್ಯಾಷನಲ್ ಕ್ಯಾಂಪು 5 ದಿನಗಳ ಕಾಲ ಇಲ್ಲಿ ನಡೀತಾ ಇದೆ. ನಿಮ್ಮ ಸಹಕಾರ ತುಂಬ ಅಗತ್ಯವಾಗಿತ್ತು. ಹಾಗಾಗಿ ಈ ಒಂದು ಆರ್ಟ್ ಕ್ಯಾಂಪ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ದಯಮಾಡಿ. ನನಗೆ ಭಾಳ ಖುಷಿ ಆಗ್ತದೆ ಇವತ್ತು. ನಾನು ಕೃಷ್ಣ ಶೆಟ್ರು 35 ವರ್ಷದ ಹಳೆ ಸ್ನೇಹಿತರು. ಅವ್ರ ಮಿಸ್ಸಸ್ ನನ್ನ ಜೊತೆಲಿ ನನ್ನ ಟೀಮಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಶಿ ಈಸ್ ಆಲ್ಸೋ ಎನ್ ಥಿಯೇಟರ್ ಆರ್ಟಿಸ್ಟ್.
ಸೊ ಹಾಗಾಗಿ ಥಿಯೇಟರು ಮತ್ತು ಥಿಯೇಟ್ರ್ ಅಂದರೆ ನಾವು ಇದೆಲ್ಲ ಒಂದು ಇದನ್ನ ಆಯಾಮಗಳನ್ನ ಉಪಯೋಗಿಸ್ಕೊಂತೀವಿ. ಯೂಸ್ ಆಲ್ ದಿಸ್ ಫಾರ್ಮ್ಸ್, ಪೇಂಟಿಂಗ್ ಆಗಲಿ ಅಥವಾ ಸಾಹಿತ್ಯ, ಸಂಗೀತ ಎಲ್ಲದು. ಸೊ ಹಾಗಾಗಿ ಮೊದಲಿಂದ ನನಗೆ ಆಸೆ ಇತ್ತು ಏನಾದರೂ ಒಂದು ಅದ್ಭುತವಾದಂಥ ಒಂದು ವರ್ಕ್ಶಾಪು ಅಥವಾ ಒಂದು ಥಿಯೇಟರ್ ಫೆಸ್ಟಿವಲ್ ಏನೋ ಮಾಡ್ಬೋದು ಅಂತ. ಸೊ ಲಾಸ್ಟ್ ಅಬೌಟ್ 4-5 ಮಂತ್ಸ್ ಬ್ಯಾಕು ಇಲ್ಲಿ ನನ್ನ ಹಳೆಯ ಥಿಯೇಟರ್ ಆರ್ಟಿಸ್ಟ್ಗಳನ್ನ, ಫಿಲಮ್ ಆರ್ಟಿಸ್ಟ್ ಎಲ್ಲ ಸುಮಾರು ನನ್ನ ಹಳೆ ಸ್ನೇಹಿತರಿದ್ದಾರೆ, ಎಲ್ಲ ಈಗ ಪ್ರೆಸೆಂಟ್ TV, ಸಿನಿಮಾ ಎಲ್ಲರೂ ಕರೆಸಿದ್ದೆ. ಇಲ್ಲಿ ಬಂದು ಒಂದು ಹಳೆ ನೆನಪುಗಳು ನೆನಪಿಸ್ಕೋಣ ಅಂತ ಒಂದು ನೈಟ್ ವಿ ಸ್ಟೇ. ಅವತ್ತು ಐ ಜಸ್ಟ್ ಪುಟ್ ದಿಸ್ ಐಡಿಯಾ, ಇಲ್ಲಿ ಏನಾದರೂ ಮನೆಗೆ ನಿಮಗೆಲ್ಲ ಓಪನ್ ಆಗಿ ಕೊಡ್ತೀನಪ್ಪ ನಾನು ಅಂತ. ಸೊ ಕೃಷಿ ಶೆಟ್ಟಿ ಬಂದಿದ್ರು ಅವತ್ತು. ಅವ್ರು ನೋಡ್ಬಿಟ್ಟು ಸರ್ ಹೇಳಿದಿರ, ನಾನು ಗಿವ್ ಮಿ ಸಮ್ ಟೈಮ್ ಐ ಕಮ್ ಬ್ಯಾಕ್ ಅಂತ ಹೇಳಿದ್ರು. ನಾನೇನೋ ಲೋಕರುಡಿಯಾಗಿ ಮಾತಾಡಿದ್ದಾರೆ ಅನ್ಕೊಂಡೆ, ಬಟ್ ಹಿ ಕೇಮ್ ಬ್ಯಾಕ್ ಆಫ್ಟರ್ 2 months. ದೆನ್ ಹಿ ಸೆಡ್, ನಾನು ಒಂದು ಇಂಟರ್ನ್ಯಾಷನಲ್ ಕ್ಯಾಂಪ್ ಮಾಡ್ತೀನಿ, ಕೊಡ್ತೀರಾ? ಐ ಸೆಡ್ ತಗೊಳ್ಳಿ ಸರ್, ನಾವು ಯಾವ ಫ್ರೀ ಇರ್ತದೆ, ನಮ್ಮದು ಇದು ವೆಡ್ಡಿಂಗ್ ವೆನ್ಯೂ. ಐ ಸೆಡ್ ವೆಡ್ಡಿಂಗ್ ಆಗೋವಾಗ ಆಗಲ್ಲ, ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ, ಆಮೇಲೆ ಒನ್ಸ್ ಇಫ್ ಐ ಕಮಿಟ್ ದ ಡೇಟ್ ಫಾರ್ ಯು ಇಟ್ ಇಸ್ ಡನ್, ಸೊ ಇಟ್ಸ್ ಯುವರ್ಸ್ ಅಂತ. ಹಾಗಾಗಿ ಅವ್ರು ನಂಗೆ ಡೇಟ್ ಮುಂಚೆನೇ ಕೊಟ್ಟರು. ಸೊ ಈಗ ಒಂದು 5 days ಕೊಟ್ವಿ. ದೆನ್ ಎಲ್ಲ ಅದ್ಭುತವಾದಂಥ ಕಲಾವಿದರನ್ನು ಕರ್ಕೊಂಡ್ಬಂದು ಇಲ್ಲೇ ನನಗೆ ಐ ಸ್ಟ್ರಾಂಗ್ಲಿ ಫೀಲ್ ಐ ಟು ಥ್ಯಾಂಕ್ ಕೃಷಿ ಶೆಟ್ಟಿ ಒಂದು ಟ್ರಸ್ಟ್ ಇದೇನಿದೆ ಫೌಂಡೇಶನ್, ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ದೆಮ್ ಫಾರ್ ಮೇಕಿಂಗ್ ದಿಸ್ ಪ್ಲೇಸ್ ಮೋರ್ ಬ್ಯೂಟಿಫುಲ್ ವಿತ್ ಕಲರ್ಫುಲ್ ಆರ್ಟಿಸ್ಟ್ ಅಂಡ್ ದೇರ್ ವರ್ಕ್. ಸೊ ಹಾಗಾಗಿ ನಾನು ಇನ್ನೊಂದು ಅವ್ರಿಗೆ ಹೇಳಿದೆ, ಇಷ್ಟೇ ಸಾಕಾಗಲ್ಲ ಸರ್, ನನಗೆ ಒಂದು ಲೋಕಲ್ಲು ಮತ್ತು ಇಂಡಿಯಾದಲ್ಲಿರೋವಂಥ ಇನ್ನೂ ಕಲಾವಿದರು ಜಾಸ್ತಿ ಒಂದು ದಿವಸ ಒಂದು ಇದು ಪರಿಷತ್ ಮಾಡೋಣ ಅಂತ ಹೇಳಿದೆ. ಐ ಸೆಡ್ ಐ ಡೋಂಟ್ ವಾಂಟ್ ಇಲ್ಲಿ ಮಾರೋದು, ಇದಕ್ಕಿಂತ ಇಲ್ಲಿ ನೇಚರಲ್ಲೇ ಕೂತು ಅವರು ಒಬ್ಬರಾಗಿ ಈ ಒಂದು ವಾತಾವರಣದಲ್ಲಿ ಪೇಂಟಿಂಗ್ ಮಾಡಲಿ ಅಂತ. ಅದಕ್ಕೆ ಹಿ ಒಬ್ಲೈಸ್ಡ್ ಆ್ಯಂಡ್ ವಿತಿನ್ ನೋ ಟೈಮ್ ಹಿ ಬ್ರಾಟ್ 150 ಆರ್ಟಿಸ್ಟ್ ಇಲ್ಲಿ. ತುಂಬ ಚೆನ್ನಾಗಿತ್ತು. ನಾನು ಎಷ್ಟೋ ಕಲರ್ಫುಲ್ ಮದುವೆಗಳು ನಾನು 35-40 ವರ್ಷದಿಂದ ವೆಡ್ಡಿಂಗ್ ಪ್ಲಾನ್ ಐ ಡನ್ ಮೆನಿ ಇವೆಂಟ್ಸ್. ಆದರೆ ಈ ಒಂದು ಖುಷಿ, ಇದು ಬೇರೆ ಥರ ಇತ್ತು. ಐ ವಾಂಟ್ ಟು ಕಂಟಿನ್ಯೂ ದಿಸ್ ವಿತ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕಲಾವಿದರು ಇವ್ರ ಹೆಸರು ಮೊದಲ ಒಳ್ಳೆ ಅದ್ಭುತ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ ಸರ್. ಇದೂ ಅವ್ರದನ್ನೇ. ಎರಡು ಪೇಂಟಿಂಗ್ ಮಾಡಿದ್ದಾರೆ. ಓಕೆ ಓಕೆ ಸರ್. ಇದು ಲ್ಯಾಂಡ್ಸ್ಕೇಪ್ಸ್, ಇದು ಜಮ್ಮುನಿಂದ ಬಂದಿದ್ದಾರೆ. KK ಗಾಂಧಿ ಅಂತ ಹೇಳ್ಬಿಟ್ಟು. ಕೈ ಹಿಂದಕ್ಕೆ ತೊಳಿ. KK ಗಾಂಧಿ. ಓ ಸೂಪರ್ ಸರ್. ಒಳ್ಳೆ ವರ್ಕ್ ಮಾಡಿದ್ದಾರೆ. ಒಳ್ಳೆ ವರ್ಕ್ ಇದೆಲ್ಲ, ತುಂಬಾ ಚೆನ್ನಾಗಿದೆ. KK ಗಾಂಧಿ ಅಂತ ಚಂಡೀಗಢ ಸರ್ ಇವರು? ಇಲ್ಲ, ಇವರು ಜಮ್ಮುದವರು. ಓಕೆ ಸರ್, ಹಾಗೆ ಬನ್ನಿ, ಮುಂದೆ ಬನ್ನಿ. ಇದು ರಾಮ ಸುರೇಶ್ ಅಂತ ಹೇಳ್ಬಿಟ್ಟು, ಇವರು ಚೆನ್ನೈ ಅವರು. ಚೆನ್ನೈ. ಓಕೆ ಓಕೆ ಸರ್. ಇದನ್ನು ಅವ್ರದನ್ನೇ. ಎರಡು ಪೇಂಟಿಂಗ್ ಮಾಡಿದ್ದಾರೆ. 2 ಪೇಂಟಿಂಗ್ ಮಾಡಿದ್ದಾರೆ. ಓಕೆ. ಇದು ಗಣಪತಿ ಹೆಗಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡಿದ್ದಾರೆ. ಇದು ಅವರ ಕಲಾಕೃತಿ. ಓಕೆ. ಇದು ಶೆಟ್ರದ? ಅಲ್ಲ, ಇದು ಏನಪ್ಪಾ ಅಂತಂದ್ರೆ ಶ್ರೀಲಂಕಾದ, ಸಿಂಗಾಪುರ್ನ ಕಲಾವಿದರು ಅಲ್ಲೇ ಸೆಟ್ಲ್ ಆಗಿದ್ದಾರೆ ನಮ್ಮ ಭಾರತೀಯರು. ಇವೆರಡು ಅವ್ರದ್ದು ಪೇಂಟಿಂಗ್? 2 ಪೇಂಟಿಂಗ್ ಅವ್ರದ್ದು. ಅವ್ರ ಹೆಸರು ಪಿ ಜ್ಞಾನ ಅಂತ ಹೇಳ್ಬಿಟ್ಟು 3 ಪೇಂಟಿಂಗ್ ಅವರು. ಓಕೆ ಓಕೆ. ಪಿ ಜ್ಞಾನ ಅಂತ ಹೇಳ್ಬಿಟ್ಟು. ಇದು ಸರ್? ಇವರು ಸೌತ್ ಕೊರಿಯಾ, ಆಸ್ಟ್ರಿಯಾದವರು. ಇವರು ಕ್ಲೆಮನ್ಸ್ ಅಂತ ಹೇಳ್ಬಿಟ್ಟು, ಕ್ಲೆಮನ್ಸ್ ಅಂತ ಹೇಳಿ 2 ಅವ್ರದ್ದು. ಇವರು ಕಜಕಿಸ್ತಾನದವರು, ಜುಲಿಯಾ ಅಂತ ಹೇಳ್ಬಿಟ್ಟು, ಅವರ ಕಲಾಕೃತಿಗಳು 2. ಓಕೆ. ಇದು ಕರಿಯಪ್ಪ ಹಂಚಿನ ಮನಿ ಅಂತ ಹೇಳ್ಬಿಟ್ಟು, ಅವರು 3 ಕಲಾಕೃತಿಗಳು. ಹಾವೇರಿ ಅವರು, ನಮ್ಮ ಕರ್ನಾಟಕದವರು. ಹಾವೇರಿನವ್ರು, ಹೆಂಚಿನ ಮನೆ ಅವ್ರದ್ದು. ಓಕೆ ಓಕೆ. ಕರಿಯಪ್ಪ ಹೆಂಚಿನ ಮನೆ. ಇದು ಸರ್? ಇದು ಕಂದನ್ ಜಿ ಅಂತ ಹೇಳ್ಬಿಟ್ಟು, ಇವರು ತಮಿಳ್ನಾಡಿನಲ್ಲಿ ಇರ್ತಾರೆ. ಸೊ ಇದು 2 ಪೇಂಟಿಂಗ್ಗಳು ಅವರದು. ಓಕೆ. ಇದು ಶ್ರೀಲಂಕಾದ ಕಲಾವಿದರದು. ಅಚಲ ಅಂತ ಹೇಳ್ಬಿಟ್ಟು, ಗುಣವರ್ಧನ. ಅಚಲ, ಗುಣವರ್ಧನ 2. ಇದು ಕೂಡ ಶ್ರೀಲಂಕಾದನೇ ಕಲಾವಿದರು. ಸುಧಾತ್ ಅಭಿಷೇಕರ ಅಂತ ಹೇಳ್ಬಿಟ್ಟು, ಅಭಿಷೇಕರ. ಸೀರೀಸ್ ಸರ್, ಬನ್ನಿ ಹಾಗೆ. ಇವರು ನಮ್ಮ ಬೆಂಗಳೂರಿನ ಕಲಾವಿದರು, ಜಿ ಸುಬ್ರಹ್ಮಣ್ಯನ್ ಅಂತೇಳಿ. ಜಿ ಸುಬ್ರಹ್ಮಣ್ಯನ್. ಓಕೆ. ಇದು ಡಾಕ್ಟರ್ ವಿಜಯ್ ಕುಮಾರ್ ಡೋರೆ ಅಂತ ಹೇಳ್ಬಿಟ್ಟು, ಹೈದರಾಬಾದ್ನ ಕಲಾವಿದ. 2 ಅವ್ರದೇನಾ? 2. ಓಕೆ 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 ಓಕೆ. ಇದು
ತುಮಕೂರಿನ ಕಲಾವಿದರು. ಪ್ರಭು ಅರ್ಸೂರ್ ಅವ್ರದ್ದು. ಅದ್ಭುತ, ಚೆನ್ನಾಗಿದೆ. ಓಕೆ, ಇದು ಬಾಸುಕಿ ದಾಸ್ ಇಲ್ಲಿ ಅವ್ರು ಬನ್ನಿ ಸರ್. ನೀವು ನಿಮ್ ಕಡ್ರಿ ನಿಮ್ದು ಮಾಡ್ತಾವ್ರೆ. ವಾಸುಕಿ ಅವರು ನಮ್ಮ ತುಮಕೂರು ಕಲಾವಿದ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ತುಮಕೂರು ಕಲಾವಿದ. ಅವರು ಪಶ್ಚಿಮ ಬೆಂಗಾಲ್ ಅಂತ ಹೇಳ್ಕೋಬಹುದು ನಮ್ಮ ಕರ್ನಾಟಕ. ತುಮಕೂರು ಕ್ಯಾಸಂದ್ರ ಕಲಾವಿದ. ಕ್ಯಾಸಂದ್ರ ಕಲಾವಿದ್ರು. ಓಕೆ, ಅದ್ಭುತ ಸರ್. ಇದು ಸರ್, ಇದು ಪ್ರವೀಣ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನವರು. उसका नाम क्या है? ಮಿಂಟು. ಇವರು ಅಸ್ಸಾಂ ಕಲಾವಿದರು. ಮಿಂಟು ಅಂತ ಹೇಳ್ಬಿಟ್ಟು 2 ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಇವರು ಕೆ ಗಾಂಧಿ ಅಂತ ತಿಳ್ಕೊಂಡ್ಬಿಟ್ಟು ಜಮ್ಮು ಕಲಾವಿದ. ಅವ್ರದ್ದು ಇನ್ನು ಇದೊಂದು ಕಲಾಕೃತಿಗಳು ಚೆನ್ನಾಗಿ. ಓಕೆ, ಈಗ ನಮ್ಮ ದೇಶದ ಹಿರಿಯ ಕಲಾವಿದರು ಸರ್ ಯಾರ್ದ? ಜತಿನ್ ದಾಸ್ ಅಂತ ಹೇಳ್ಬಿಟ್ಟು. ಜತಿನ್ ದಾಸ್ ಅವ್ರದ ಅವರ ಒಂದು ಕಲಾಕೃತಿ. 3 ಅವರೇ? 4 ಅವರೇ. ಜತಿನ್ ದಾಸ್ ರಾಷ್ಟ್ರದ ಬಹುದೊಡ್ಡ ಒಬ್ಬ ಕಲಾವಿದರು. ಜತಿನ್ ದಾಸ್ ಪದ್ಮಶ್ರೀ ಅವಾರ್ಡ್, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕಲಾವಿದರು. ಅವರ ಕಲಾಕೃತಿಗಳು ಸ್ನೇಹಿತರೆ ಇದು. ಓಕೆ ಓಕೆ, ಥ್ಯಾಂಕ್ ಯು. ನಮ್ಮ ಕರ್ನಾಟಕದ ಕೃಷ್ಣ ಶೆಟ್ಟಿ ಆರ್ಟ್ ಫೌಂಡೇಶನ್ ಏನಿದೆ, ಅದರ ರೂವಾರಿಗಳಾಗಿರ್ತಕ್ಕಂಥ ಕೃಷ್ಣ ಶೆಟ್ಟರು ಬಹಳ ಶ್ರಮ ವಹಿಸಿ, ಅದನ್ನ ನಾವ್ಯಾರು ಶ್ರಮನ ಹೇಳಕ್ಕೂ ಆಗೋದಿಲ್ಲ ಅಥವಾ ಅದನ್ನ ಕಣ್ಗೂ ಕಾಣೋದಿಲ್ಲ ಯಾರಿಗೂ. ಇರ್ಲಿ, ಅದೇನಾದ್ರು ಇದ್ಕೊಳ್ಳಿ. ಆದ್ರೆ ಇವತ್ತು ನಮ್ಗೆ ಈ 5 ದಿನಗಳ ಕಾಲ ನಡೆದಂತ ಕಲಾ ಶಿಬಿರದ ಒಂದು ಸತ್ವಸಾರಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಏನಾಗಿದೆ, ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಕಾಣ್ತಾ ಇರ್ತಕ್ಕಂಥ ಒಂದು ಕಲಾಕೃತಿಗಳು ನಮ್ಮ ಕಣ್ಮುಂದೆ ಇದೆ ಸ್ನೇಹಿತರೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಆಗಿರ್ತಕ್ಕಂಥ ಕುಮಾರ್ ಅವರು ಸಹ ಇವತ್ತಿಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸಹ ಕಲಾಕೃತಿಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಈ ಒಂದು ಕ್ಯಾಂಪ್ ಬಗ್ಗೆ ಮತ್ತೆ ಕಲಾಕೃತಿಗಳ ಬಗ್ಗೆ ಅಧ್ಯಕ್ಷರು ಏನ್ ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತಿನ ಈ ಒಂದು ಕ್ಯಾಂಪು ನಮ್ಮ ಅಕಾಡೆಮಿಗಳು ಅಥವಾ ನಮ್ಮ ಸರ್ಕಾರಗಳು ಮಾಡುವಂತ ಒಂದು ದೊಡ್ಡ ಕೆಲಸವನ್ನ ಶೆಟ್ರು ಇವತ್ತು ಮಾಡಿ ತೋರಿಸಿದ್ದಾರೆ. ಸರ್ಕಾರಗಳ ಲೆವೆಲ್ ಮಾಡಕ್ ಆಗ್ದಲೇ ಇರೋಷ್ಟು ಶ್ರಮವನ್ನ ಅವ್ರು ಹಾಕಿದ್ದಾರೆ ಅಂತ ನನ್ನ ಭಾವನೆ. ಅದ್ ನನ್ನ ಭಾವನೆ. ಅದೇನಾರ ಇದ್ಕೊಳ್ಳಿ, ಆದ್ರೆ ಖುಷಿ ಇದೆ. ಇವತ್ತು ಶೆಟ್ರಿಗೂ ಖುಷಿ ಇದೆ. ಅವ್ರ ಶ್ರಮ ಹಾಕಿರೋ ಶ್ರಮಕ್ಕೆ ಇವತ್ತು ಕಲಾಕೃತಿಗಳು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಅವ್ರ ಶ್ರಮ ಅಲ್ಲೆಲ್ಲ ಕರ್ಗೋಗಿದೆ. ಆದ್ರೆ ಸರ್, ನೀವು ಅಧ್ಯಕ್ಷರಾಗಿ ಇವತ್ತಿನ ಈ ಶಿಬಿರದ ಬಗ್ಗೆ ಅಥವಾ ಕಲಾಕೃತಿಗಳ ಬಗ್ಗೆ ಒಂದಿಷ್ಟು ತಿಳಿಸಿ ಸರ್. ನನಗೆ ಭಾನುವಾರ ಆಗಿದ್ದು 200 ಜನ 250 ಜನ ಕಲಾವಿದರು, ಯಂಗ್ಸ್ಟರ್ಸು, ಸೀನಿಯರ್ಸು ಎಲ್ಲರೂ ಬಂದದ್ದಿದ್ದಲ್ಲ, ಅದೊಂದು ಇತಿಹಾಸ. ಹೌದು, ನನಗೆ ತಿಳಿದಂತೆ ಬ್ಯಾಂಗ್ಳೂರು ಬಿಟ್ಟು ಇಷ್ಟು ದೂರದಲ್ಲಿ ಅಷ್ಟೊಂದು ಜನ ಬಂದು ಪಾರ್ಟಿಸಿಪೇಟ್ ಮಾಡೋದು ಅದೊಂದು ಇತಿಹಾಸನೇ ನಿಜ. ಅಲ್ಲಿ ಅವರು ತೋರಿಸಿರೋ ಎಂತೂಸಿಯಾಸಮ್ ಇದೆಲ್ಲ ಅದನ್ನು ವರ್ಣಿಸೋದಕ್ಕಾಗೋದಿಲ್ಲ. ನಮ್ಮ ಅಕಾಡೆಮಿಯಲ್ಲಿ ಸುಮ್ಮನೆ ಕಲಾಕ್ರಮಕ್ಕೆ ಬಂದ್ರಿ ಅಂದರೆ ಬರೋದಿಲ್ಲ. ಮಾಸ್ಟರ್ ಒಂದು 2-3-4 ಕಿಲೋಮೀಟರ್ ಇರೋ ದೂರದಲ್ಲಿ ಬರೋಲ್ಲ. ಬಟ್ ಅವರ ಕಲೆ ಬಗ್ಗೆ ಅವ್ರಿಗಿರೋ ಒಲವು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಅವತ್ತು ಬಂದಿಲ್ಲ, ಆದರೆ ಫೇಸ್ಬುಕ್ಕಲ್ಲಿ ಇವರು ಹಾಕಿದ್ರು ಎಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಅದಕ್ಕೆ ಇವತ್ತು ಬರಬೇಕು, ವರ್ಕ್ಸ್ ಎಲ್ಲ ನೋಡಬೇಕು ಅಂತ ತುಂಬ ಆಸೆಯಿಂದ ಬಂದೆ. ಅದು ನನ್ನ ಆಸೆಗಿಂತಲೂ ಮೀರಿಯಾಗಿ ಆಸೆ ಸಿಕ್ಕಿದೆ ನನಗೆ. ತುಂಬ ಬ್ಯೂಟಿಫುಲ್ ವರ್ಕ್ಸ್. ಯಾಕಂದರೆ ಸಾಮಾನ್ಯವಾಗಿ ಒಂದು ಕ್ಯಾಂಪ್ ಅಟ್ಮಾಸ್ಫಿಯರಲ್ಲಿ ಒಳ್ಳೆ ವರ್ಕ್ಸ್ಗಳು ಬರೋದು ತುಂಬ ಕಡಿಮೆ. ಇಲ್ಲಿ ವರ್ಕ್ಸ್ಗಳು ನೋಡ್ತಾ ಇದ್ದರೆ ಎಲ್ಲ ಕಲಾವಿದರು ತುಂಬ ಸೀರಿಯಸ್ ಆಗಿ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಅದಕ್ಕೆ ಒಂದು ನ್ಯಾಯ ಒದಗಿಸಿದ್ದಾರೆ. ಒಂದು ಕ್ಯಾಂಪಲ್ಲಿ ಒಬ್ಬ ಕಲಾವಿದ ನಿಜವಾಗ್ಲೂ ಒದಗಿಸ್ಬೇಕಾಗಿರೋದು ಆ ಕ್ಯಾಂಪಿಗೆ ಒಂದು ನ್ಯಾಯ. ಅದು ಈ ನಡುವೆ ಅದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಏನೋ ಕ್ಯಾಂಪಿಗೆ ಬರೋದು, ಏನೋ ಮಾಡಿಕೊಡೋದು, ಹೋಗೋದು, ಆ ಥರದ್ದು ಒಂದು ಆ್ಯಟಿಟ್ಯೂಡ್ ಇದೆಲ್ಲ ಅದು ಒಂದು ಎಳ್ಳಷ್ಟು ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದಾರೆ. ನಾನು ನೋಡಿದೆ, ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿರೋ ಆರ್ಟಿಸ್ಟ್ಗಳು, ಅವ್ರು ಮಾಡಿರೋ ಟೆಕ್ನಿಕ್ಸ್ಗಳು ಅದೆಲ್ಲ ನೋಡಿದ್ರೆ ತುಂಬ ಅದ್ಭುತವಾದ ಕಲಾಕೃತಿಗಳು ಬಂದಿದೆ. ಕೃಷ್ಣ ಶೆಟ್ಟಿ ಬಗ್ಗೆ ಹೇಳಬೇಕಾಗಿಲ್ಲ, ಯಾಕಂದರೆ ಕೃಷ್ಣ ಶೆಟ್ಟಿ ಬಗ್ಗೆ ಅವನು ಸುಮಾರು 40-45 ವರ್ಷದಿಂದ ನಾವು ಒಟ್ಟೊಟ್ಟಿಗೆ ಬೇಕಾದಷ್ಟು ಈ ಥರದ್ದು ಮಾಡಿದ್ದಾರೆ. ಅಂದರೆ ಈ ಥರದ್ದು ಈ ಮಟ್ಟದ್ದಲ್ಲ, ಕಲಾಮೇಳ, ಕಲಾಯಾತ್ರ ಈ ಥರದ್ದು ನಮ್ಮ ಆಗಿನ ಲೆವೆಲ್ಗೆ ಏನಿತ್ತು ಅದನ್ನು ಮಾಡಿದ್ದಾರೆ. ಬಟ್ ಈಗ ಅವ್ರು ಮಾಡಿರೋ ಅಡ್ವೆಂಚರ್ಸ್ ನೋಡಿದ್ರೆ ನನಗೆ ಅದೇ ಹೇಳಿದೆ, ಡಬಲ್ ಕಂಗ್ರ್ಯಾಚುಲೇಷನ್ ನಿಮಗೆ ಅಂತ ಹೇಳಿದ್ದೀನಿ. ಸೊ ಅದು ಧೈರ್ಯ ಬೇಕು, ಅದನ್ನು ಛಲ ಬೇಕು, ಒಂದು ದೊಡ್ಡ ಟೀಮ್ ವರ್ಕ್ ಇದು.
ಇದು ಒಬ್ಬರಿಬ್ಬರು ಮಾಡೋದು ಕೆಲಸ ಅಲ್ಲ, ಟೀಮ್ ವರ್ಕು. ಆ ಟೀಮಲ್ಲಿ ಎಷ್ಟು ಜನ ಎಲ್ಲರೂ ಕೆಲಸ ಮಾಡಿರ್ತಾರೆ. ಮತ್ತು ಎಲ್ಲವೂ ಒಂದು ತುಂಬ ಕಲಾತ್ಮಕವಾಗಿದೆ. ನೀವು ಎಲ್ಲಿ ನೋಡಿದ್ರೂ ಡಿಸ್ಪ್ಲೇ ಆಗಲಿ, ಅದು ಹೇಗಿರಬೇಕು, ಪ್ರತಿನಿತ್ಯ ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದಂಥ ಇದೇಗಿದೆ, ಅವರು ಪ್ರಚಾರ ಮಾಡಿದ ರೀತಿ, ಇದರಲ್ಲಿ ಎಲ್ಲ ಒಂದು ಕಲಾತ್ಮಕತೆ ಗುಣ ಇದೆ ಮತ್ತು ಒಂದು ಪ್ರೊಫೆಷನಲಿಸಮ್ ಇದೆ. ಆ ಪ್ರೊಫೆಷನಲಿಸಮ್ ಇರೋದ್ರಿಂದಲೇ ಅಷ್ಟು ಜನ ಇಲ್ಲಿ ಬಂದಿದ್ದಾರೆ. ಹೇಳ್ತಾಯಿದ್ರು, ನಾನು ಅಂದ್ಕೊಂಡೆ ಬೇರೆ ಕರ್ನಾಟಕದ ಹುಡುಗರನ್ನ ಕರೆದಿದ್ದಾರೆ ಅಂತ. ಇಲ್ಲ ಅಂತೆ, ಹೊರಗಡೆ ತಮಿಳುನಾಡು, ಬಾಂಬೆ, ಇಲ್ಲಿಂದಲೇ ಬಂದಿರೋದಿಲ್ಲ. ಇದೊಂದು ನಿಜವಾದ ಇತಿಹಾಸ, ಬಂದಿದ್ದಾರೆ ಸರ್. ಇದು ಇತಿಹಾಸ. ನನಗೆ ತಿಳಿದಂತೆ ನನ್ನ ಇಷ್ಟು ವರ್ಷದ ವಯಸ್ಸಲ್ಲಿ ಈ ಥರದ ಒಂದು ಏನು ಈಗ ಇಲ್ಲಿ ಏನು ಸಂತೆಯಲ್ಲಿ ಆಗುತ್ತೆ, ಸುಮಾರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಬಟ್ ಆ ಆ್ಯಂಬಿಯನ್ಸ್ಗೂ ಈ ಆ್ಯಂಬಿಯನ್ಸ್ಗೂ ತುಂಬ ವ್ಯತ್ಯಾಸ ಇದೆ. ಇದು ಟೋಟಲಿ ಒಂದು ಆರ್ಟ್, ಏನು ಆರ್ಟ್ಗೆ ಏನು ಮರ್ಯಾದೆ ಸಿಗಬೇಕು ಆ ಥರದ್ದು ಒಂದು ಮರ್ಯಾದೆ ಅಲ್ಲಿ ಸಿಕ್ಕಿದೆ. ಎಲ್ಲರೂ ಬಂದಿರೋರೆಲ್ಲ ಸೀರಿಯಸ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಸಂತೋಷವಾಗಿ ಕಾಲ ಕಳೆದಿದ್ದಾರೆ. ಒಂದಿನ ಒಳ್ಳೆ ಊಟನೂ ಹಾಕ್ಸಿದ್ದಾರೆ, ಗೋಳಿಗೆ ಊಟ ಹಾಕ್ಸಿದ್ದಾರೆ. ಅದೆಲ್ಲ ನನಗಂತೂ ತುಂಬ 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 ಸಂತೋಷ ಆಗಿದೆ. ನಮ್ಮ ಮಿತಿಯಲ್ಲಿ, ನಾನು ಅಕಾಡೆಮಿ ಚೇರ್ಮನ್ ಆಗಿದ್ರೂ ನಮಗೆ ಒಂದು ಮಿತಿ ಇದೆ. ನಮ್ಮ ಮಿತಿಯಲ್ಲಿ ಈ ಥರದ್ದೊಂದು ಕಾರ್ಯಕ್ರಮ ಮಾಡೋದು ಅಂತ ಸಾಧ್ಯನೇ ಇಲ್ಲ. ಅನ್ಲೆಸ್ ಯಾರಾದರೂ ತುಂಬ ಶ್ರೀಮಂತರು ಬಂದು ನಮ್ಮ ಜೊತೆಲಿ ಕೈ ಜೋಡಿಸಿದ್ರೆ ಮಾಡ್ಬೋದೇ ಅನ್ನೋದನ್ನ ಅಕಾಡೆಮಿ ಬಡ್ಜೆಟ್ಟಲ್ಲಿ ಈ ಥರದ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಸೊ ಐ ಕಂಗ್ರ್ಯಾಚುಲೇಟ್ ಕೃಷ್ಣ ಶೆಟ್ಟಿ, ಹೆಗ್ಡೆ ಮತ್ತು ಎಲ್ಲರೂ ಯಾರ್ಯಾರು ಇದ್ರ ಜೊತೆಯಲ್ಲಿ ಕೆಲಸ ಮಾಡಿದರೆ ರಾತ್ರಿ ಹಗಲು, ಅವರು ಮತ್ತು ಎಲ್ಲ ಪಾರ್ಟಿಸಿಪೆಂಟಿಂಗ್ ಆರ್ಟಿಸ್ಟ್ಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈ ಒಂದು ಸಮಾರಂಭದ ಸಂದರ್ಭದಲ್ಲಿ 5 ತಿಂಗಳ ಈ ಒಂದು ಅಂತಾರಾಷ್ಟ್ರೀಯ ಒಂದು ಶಿಬಿರವನ್ನು ನಡೆಸಿ ಅದನ್ನ ದಿಗ್ವಿಜಯವಾಗಿ ಮುಗಿಸಿದ್ದೀರಿ. ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್, ದಯಮಾಡಿ. ಏನು ಹೇಳ್ಬೇಕು ಹೇಳಿ. ಈಗ ನೀವು ಎಷ್ಟು ನಿಮ್ಮ ತಲೆಯಲ್ಲಿ ಇದಿತ್ತು ಸರ್, ಇದು ಈಚೆಗೆ ಹಾಕ್ತಿದ್ದೀರಲ್ಲ ಇವತ್ತು, ಇದು ಎಷ್ಟು ವರ್ಷಗಳ ಕಾಲ ನಿಮ್ಮ ತಲೆಯಲ್ಲಿ ಕೊರಿತಾ ಇತ್ತು? ಏನಿಲ್ಲ, ದೊಡ್ಡ ಕಾರ್ಯಕ್ರಮಗಳು ಮಾಡಬೇಕು ಅನ್ನುವಂಥ ಆಸೆ ಏನಾಯಿತು. ಅದಕ್ಕೇನಾಯಿತು ಅಂದರೆ, ನಾವು ಹೋದ ವರ್ಷ ಇವರು ಇದು ನೇಚರ್ ನಾಟ್ಸ್ ಇದೆಯಲ್ಲ, ಇದರ ಮಾಲೀಕರು ನಮ್ಮ 30-40 ವರ್ಷದ ಸ್ನೇಹಿತರು. ಹೋದ ವರ್ಷ ಅವರು ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದಿದ್ರು ನಮಗೆ. ಆ ಸಂದರ್ಭದಲ್ಲಿ ಅವರೇ ಮಾತಾಡ್ತಾ ಹೇಳಿದ್ರು, ಇಲ್ಲಿ ಏನಾದರೂ ನೀವು ಮಾಡೋದಾದರೆ, ಏನೋ ಪ್ರೋಗ್ರಾಮ್ ಮಾಡೋದಾದ್ರೆ ನಾವು ಜಾಗ ಬಳಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಜಾಗ ಕೊಟ್ಟರು, ಬಟ್ ಉಳಿದಿದ್ದು ದುಡ್ಡಿನ ವ್ಯವಸ್ಥೆ ಆಗಬೇಕಲ್ಲ, ಬರೀ ಖಾಲಿ ಜಾಗ ಬೇಕಾದಷ್ಟು ಕೊಡ್ಬೋದು. ಆಮೇಲೆ ಅನ್ನಿಸ್ತು ನನಗೆ ಏನಾದರೂ ಮಾಡಬೇಕು ಅಂತ. ಫಸ್ಟ್ ನಾನು ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಮಾಡೋಣ ಅಂತ ಹೊರಟೆ. ಆಮೇಲೆ ಯಾಕೆ ಸ್ವಲ್ಪ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟು ಇದೆ, ಇಷ್ಟು ಒಳ್ಳೆ ಜಾಗ ಇದೆ, ಯಾಕೆ ಇಂಟರ್ನ್ಯಾಷನಲ್ ಮಾಡಬಾರ್ದು ಅಂಥೇಳಿ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಎಲ್ಲರೂ ಒಪ್ಕೊಂಡ್ರು. ಇಂಥವ್ರು ನಾವು ಬರೋದಿಲ್ಲ ಅಂತ ಹೇಳಿಲ್ಲ, ಫಸ್ಟ್ ಒಪ್ಕೊಂಡ್ಬಿಟ್ರು. ಆಮೇಲೆ ಏನಾಯಿತು ಅಂದರೆ, ಇದು ಬರ್ತಾ ಅವ್ರದ್ದು ಟಿಕೆಟ್ಗಳಾಯಿತು, ಎಲ್ಲ ವ್ಯವಸ್ಥೆಗಳು ಆಯಿತು. ಆದರೆ ರೀಸೆಂಟ್ ವಾರಿಂದಾಗಿ 1-2-3 ಜನ ಬರೋಕ್ಕಾಗಲಿಲ್ಲ ಫಾರಿನ್ನವರು. ಆದರೂ ಕೂಡ 5 ಜನ ಫಾರಿನರ್ಸ್ ಬಂದಿದ್ದಾರೆ. ಶ್ರೀಲಂಕಾದಿಂದ ಬಂದಿದ್ದಾರೆ, ಇದು ಆಸ್ಟ್ರಿಯಾದಿಂದ ಬಂದಿದ್ದಾರೆ, ಹೀಗೆ ಬೇರೆ ಬೇರೆ ಕಂಟ್ರಿಗಳಿಂದ ಬಂದವರು ಇದ್ದಾರೆ. ಅವ್ರು ಬಂದು ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಮಾಡಬೇಕಾದ್ರೆ ನನಗೆ ಅನಿಸಿತ್ತು, ಎಷ್ಟು ಜನ ಕರೆಯೋದು, ಯಾರನ್ನು ಕರೆಯೋದು ಅಂತ. ಸುಮಾರಾಗಿ ನಾನು ಇಂಡಿಯಾದಿಂದ ಅಥವಾ ಕರ್ನಾಟಕದಿಂದ ಕರೆದಿರೋ ಆರ್ಟಿಸ್ಟ್ಗಳು ಎಲ್ಲರೂ ವೆಲ್ ನೋನ್. ಯಾವ ವಿಷಯದಲ್ಲಿ, ಕ್ವಾಲಿಟಿ ವಿಷಯದಲ್ಲಿ ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಆ ಥರದ ಜನಗಳನ್ನೇ ಕರೆದಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾರ್ಯಕ್ರಮ, ಇದು ಪೇಂಟಿಂಗ್ ಮಾಡೋರನ್ನ, ಹೆಸರು ಮಾಡಿರುವಂಥವ್ರು, ಇಂಥ ಕ್ಯಾಂಪಿಗೆ ಸೂಟ್ ಆಗುವಂಥವ್ರು. ಅಂತಾರಾಷ್ಟ್ರೀಯ ಕ್ಯಾಂಪ್ ಅಂದರೆ ಆ ಮಟ್ಟ ಇರಬೇಕು. ಆ ಥರದ ಕೆಲವೊಂದು ಜನಗಳನ್ನು ಕರೆದು ಅವರೆಲ್ಲ ಬಂದು ತುಂಬ ಒಳ್ಳೆ ಕೃತಿಗಳನ್ನು ಮಾಡಿದ್ದಾರೆ. ಎಲ್ಲರೂ ಹೇಳೋ ಹಾಗೆ ನಾನು ನಿರೀಕ್ಷೆಗಿಂತ ನನಗೂ ಖುಷಿಯಾಗಿದೆ. ಜತೀನ್ ದಾಸ್ ಅವರು 1 ವರ್ಕ್ ಮಾಡಲ್ಲ, ಇಲ್ಲಿ ಬಂದು 4 ವರ್ಕ್ ಮಾಡಿದ್ದಾರೆ. 4 ವರ್ಕ್ ಸಾಮಾನ್ಯವಾಗಿ ಒಂದು ಕ್ಯಾಂಪಲ್ಲಿ ಅವ್ರ ಹತ್ರ 1 ಮಾಡಿಸೋದು ಹೆಚ್ಚು. ಆಮೇಲೆ ಸಾಮಾನ್ಯವಾಗಿ ಅವ್ರು ಎಲ್ಲೂ ಬರೋದಿಲ್ಲ. ಅವರು ಹೇಳಿದ್ರು, ಮತ್ತೆ ಒಂದು 5-6 ಕಡೆ ಹೇಳಿರ್ಬೋದು, ಕೃಷ್ಣ ಶೆಟ್ಟಿ ಮೇಲೆ ನಾನು ತುಂಬ ಪ್ರೀತಿ ಇದೆ, ಅವ್ರ ವರ್ಕೆಲ್ಲ ನೋಡಿದ್ದೀನಿ, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೇಳಿಬಿಟ್ಟು ಅವ್ರು ಬಂದರು. ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಕೆಲಸ ಮಾಡಿದ್ರು ನೋಡಿ. 83 ವಯಸ್ಸವರು. ಅವರು ಹೆಂಗೆ ಹುಡುಗರ ಥರ ಕೆಲಸ ಮಾಡ್ತಾರೆ ಅಂಥವರೆಲ್ಲ ಬಂದು ಒಂಥರ ನಮ್ಮ ಇಡೀ ಕ್ಯಾಂಪಿನ ಒಂದು ಫೇಸ್ ವ್ಯಾಲ್ಯೂ ಅಂತೀಯಲ್ಲ, ತುಂಬ ಜಾಸ್ತಿ ಆಯಿತು. ಆಮೇಲೆ ಎಲ್ಲ ವರ್ಕ್ಗಳು ನೋಡಿ, ಸಾಮಾನ್ಯವಾಗಿ ಈ ಥರದ ಕ್ಯಾಂಪ್ಗಳಲ್ಲಿ ಒಳ್ಳೆ ವರ್ಕ್ ಬರೋದು ತುಂಬ ಕಮ್ಮಿ, ಏನೊಂದು 50%-40% ಬರುತ್ತೆ. ಆದರೆ ಈ ಕ್ಯಾಂಪ್ನಲ್ಲಿ ನನ್ನ ಪ್ರಕಾರ 85% ಭಾಳ ಒಳ್ಳೆ ವರ್ಕ್ ಬಂದಿದೆ. 85% ತುಂಬ ಒಳ್ಳೆ ಕಲಾಕೃತಿಗಳು. ಈ ಕಲಾಕೃತಿಗಳನ್ನು ನಾವು ಮುಂದಿನ ತಿಂಗಳು ಈ ತಿಂಗಳು 10ನೇ ತಾರೀಕು ಬೆಂಗಳೂರಿನಲ್ಲಿರುವಂಥ ದ್ವಿಜಾ ಗ್ಯಾಲರಿ ಇದೆಯಲ್ಲ, ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ.
ಬೆಂಗಳೂರಿನವರು ಮತ್ತು ಇಲ್ಲಿ ಯಾರು ಬಂದು ನೋಡಿಲ್ಲ ಅವರೆಲ್ಲ ಬಂದು ಆ ಕಲಾಕೃತಿಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ. ತುಂಬ ಧನ್ಯವಾದಗಳು ಸರ್. ನಮ್ಮ ಎಲ್ಲ ಕಲಾವಿದರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ದೇಶದ ಎಲ್ಲ ಚಿತ್ರ ಕಲಾವಿದರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ನಿಮ್ಮ ಕಾರ್ಯಕ್ಕೆ ಮತ್ತೊಮ್ಮೆ ನಮನಗಳು. ಥ್ಯಾಂಕ್ ಯು.